ನಮಸ್ಕಾರ ಸ್ನೇಹಿತರೆ ನಾವು ಕೆಎ ಕ್ವಶನ್ ಸೀರೀಸ್ ಏನ್ ಮಾಡ್ತಾ ಇದೀವಿ. 708 HK ಪೋಸ್ಟ್ಗಳು SDA ಎಕ್ಸಾಮ್ಸ್ ಬ್ಯಾಲೆನ್ಸ್ ಇದೆ. ಹಾಗೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನ್ ಹೈದರಾಬಾದ್ ಕರ್ನಾಟಕ RPC FDL ಬಂದಿರತಕ್ಕಂಥ ಕ್ವಶನ್ಸ್ ಗಳನ್ನ ತಗೊಂಡಿದ್ದೀನಿ. ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು. ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಪೇಪರ್ 1 GK ಸರಣಿಗಳು KA ಪ್ಯಾಟರ್ನ್ ನಲ್ಲಿ ಮಾಡಿರ್ತಕ್ಕಂಥದ್ದು ವಿತ್ ಕರೆಂಟ್ ಅಫೇರ್ಸ್ ಅಂಡ್ ಸ್ಟಾಟಿಕ್ ಪೋರ್ಷನ್ಸ್ ಕಂಪ್ಲೀಟ್ ಮಾಡಿದ್ವಿ. ಅದಂತ ನೋಡ್ಕೋಬಹುದು. ಲಿಂಕ್ ಗಳನ್ನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಸ್ನೇಹಿತರೆ. ಫೈನ್, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಕ್ಲಾಸ್ನ. ಬನ್ನಿ. ನೋಡಿ, ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಮೊದಲನೇ ಕ್ವಶನ್ ಬರ್ತೀನಿ. ವೆಲ್ಕಮ್ ಆಲ್, ವೆಲ್ಕಮ್, ವೆರಿ ಗುಡ್ ಮಾರ್ನಿಂಗ್ ಸರ್. ಎಸ್ ಸರ್, ಬನ್ನಿ ಸ್ಟಾರ್ಟ್ ಮಾಡೋಣ. ಕರ್ನಾಟಕದಲ್ಲಿ ನಡೆದ ಸಶಸ್ತ್ರ ಬಂಡಾಯಗಳಿಗೆ ಸಂಬಂಧಿಸಿದ ಈ ಕೆಳಕಂಡ ಘಟನೆಗಳು ಕಾಲಾನುಕ್ರಮದಲ್ಲಿ ಜೋಡಿಸಿ. ನೋಡಿ, ಇದ್ರ ಬಗ್ಗೆ ಕೂಡ ಒಂದು ಸಪರೇಟ್ ನಾವು ಲಾಂಗ್ ಬ್ಯಾಕ್ ಮಾಡಿದ್ವಿ, ನಮ್ಮ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ. ಈ ಕರ್ನಾಟಕದ ದಂಗೆಗಳಲ್ಲಿ ನಾವು ನೋಡಿದ್ರೆ ಸಶಸ್ತ್ರ ಬಂಡಾಯ ದಂಗೆಗಳಂತ ಏನ್ ಕರಿತೀವಿ, ಆರ್ಮ್ಡ್ ರೆಬೆಲಿಯನ್ಸ್ ಅಂತ. ಅದರಲ್ಲಿ ಐಗೂರಿನ ವೆಂಕಟಾದ್ರಿ ನಾಯಕನ ದಂಗೆ, ಇದು ದಾಂಡಿ ಒಂದು ನಮಗೆ ಯುದ್ಧ, ಅದು ದಂಗೆ ಹೇಳ್ತಾರಲ್ಲ, ದಾಂಡಿ ವಾಬ್. ಸೊ ಆ ಟೈಮಲ್ಲಿ ಆಗಿರ್ತಕ್ಕಂಥದ್ದು. ನಗರದ ಬೂದಿ ಬಸಪ್ಪ ದಂಗೆ ಕೂಡ ವೆರಿ ಇಂಪಾರ್ಟೆಂಟ್. ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ತುಂಬಾ ಇಂಪಾರ್ಟೆಂಟ್. ಪ್ರೀವಿಯಸ್ GK ದಲ್ಲಿ ಡಿಸ್ಕಸ್ ಮಾಡಿದೀವಿ. 100 ವರ್ಷ ಆಗಿದೆ, 200 ವರ್ಷ ಆಗಿದೆ. 1824 ಅಲ್ವಾ? ಎಸ್, 200 ವರ್ಷ ಆಗಿದೆ. ಕೊಪ್ಪಳದ ವೀರಪ್ಪನ ದಂಗೆ ಆಗಿರ್ಬೋದು. ಸೊ ಇದ್ರಲ್ಲಿ ನೋಡ್ತಾ ಹೋದ್ರೆ ಫಸ್ಟ್ ಇದು 1803 ಆಗುತ್ತೆ. ಓಕೆ, ಆಮೇಲೆ ನಿಮ್ಗೆ ಕೊಪ್ಪಳದ ವೀರಪ್ಪನ ದಂಗೆ ಬಂದು ನಿಮ್ಗೆ 1819-17 ಆಗುತ್ತೆ. 24 ಕಿತ್ತೂರು ರಾಣಿ ನಗರ ಬೂದಿ ಬಸಪ್ಪನ ದಂಗೆ ನಿಮ್ಗೆ 1830 ಚಿಲ್ಲರಲಾಗುತ್ತೆ. ಸೊ ಹಾಗಾದ್ರೆ ನೋಡಿದ್ರೆ ಇಲ್ಲಿ ಫಸ್ಟ್ ಬಂದು ಇದು, ಸೆಕೆಂಡ್ ಇದು ADCB. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸೊ 1803 ಧೋಂಡಿಯಾವಾಗ್ ದಂಗೆಯ ಅವಧಿಯ ಸಮಯದಲ್ಲಿ ಇದು ಕೂಡ ಆಗೋದು. ಬ್ರಿಟಿಷರ ವಿರುದ್ಧ ಸಶಸ್ತ್ರ ದಂಗೆ ಆಗಿರ್ತಕ್ಕಂಥದ್ದು. ಸೊ ಇದು ಬೇರೆ ಬೇರೆ ಕಾರಣ. ಹೈದರಾಲಿಯ ಟೈಮಲ್ಲಿ ವೆಂಕಟಗಿರಿ ನಾಯಕನ, ಕೃಷ್ಣಪ್ಪನ ನಾಯಕನ ಮಗ ಆ ಒಂದು ಆಡಳಿತನಾಗಿ ನೇಮಿಸೋದಾಗಿರ್ಬೋದು. ಆಮೇಲೆ ಮರಾಠರು ಬ್ರಿಟಿಷರಿಗೆ ಸಹಾಯ ಮಾಡಿದಾಗ ಟಿಪ್ಪು ಸುಲ್ತಾನ್ ನಂತರ ಪುನಃ ಏನಾಗುತ್ತೆ, ಈ ಕೃಷ್ಣಪ್ಪನನ್ನ ಮತ್ತೆ ನೇಮಿಸ್ತಾನೆ. ಸೊ ಆ ಯುದ್ಧದಲ್ಲಿ ಸೋತಾಗ, ಸೊ ಆ ಟೈಮಲ್ಲಿ ಆಗ್ತಕ್ಕಂಥದ್ದು. 1803 ಟಿಪ್ಪುನ ನಂತರ ಈ ಒಂದು ಬ್ರಿಟಿಷರ ವಿರುದ್ಧ ಈ ವೆಂಕಟಾದ್ರಿ ನಾಯಕನ ದಂಗೆ ಹೇಳ್ತಕ್ಕಂಥದ್ದು. ಕೊಪ್ಪಳ ದಂಗೆ ನಿಮ್ಗೆ ಗೊತ್ತೇ ಇದೆ, ನಿಜಾಮ್. ಓಕೆ, ಕೊಪ್ಪಳದ ದಂಗೆ ಪ್ರಮುಖ ಕಾರಣ ಅವರ ವಿರುದ್ಧ. ಸೊ ಆಮೇಲೆ ಅದ್ರ ನಂತರ ಬ್ರಿಟಿಷರ ವಿರುದ್ಧ ಆಗುತ್ತೆ 1819. ನೋಡಿ, 1920 ಆಸುಪಾಸಲ್ಲಿ ಆಗ್ತಕ್ಕಂಥದ್ದು. ಓಕೆ, 1920 ಆಸುಪಾಸಲ್ಲಿ ಆಗ್ತಕ್ಕಂಥದ್ದು. ಕಿತ್ತೂರು ದಂಗೆ 1824. ಇದು ಗೊತ್ತಿದೆ, ವೆರಿ ಇಂಪಾರ್ಟೆಂಟ್. ಇದು ಕರೆಂಟ್ ಅಫೇರ್ ಅಲ್ಲಿ ಇತ್ತು, ಮೊನ್ನೆ ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದ. ಇನ್ನು ನಗರ ದಂಗೆ 1830 ಆಸುಪಾಸು ಶಿವಮೊಗ್ಗದಲ್ಲಿ ಆಗ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ. ಅಂಡ್ ಇಲ್ಲಿ ನಗರ ದಂಗೆ ಇಂಪಾರ್ಟೆಂಟ್, ಯಾಕಂದ್ರೆ ಇದೇ ಕ್ವಶನ್ ಅಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದ. ಈ ನಗರ ದಂಗೆ ಅಂತ ಏನ್ ಕರಿತೀವಿ, ಉತ್ತರ ಕರ್ನಾಟಕದಲ್ಲಿ ಇಷ್ಟೆಲ್ಲ ನಡೀತಿರೋದಂತೆಯೇ 1830-31 ಶಿವಮೊಗ್ಗದಲ್ಲಿ ನಗರ ದಂಗೆ ಸಂಭವಿಸಿತು ಅಂತ ಏನ್ ಹೇಳ್ತೀವಿ. ಇದರಲ್ಲಿ ಪ್ರಮುಖವಾಗಿ ಒಂದು ಕಂದಾಯದ ವಿರುದ್ಧ ಹೋರಾಡ್ತಕ್ಕಂಥದ್ದಾಗಿದ್ದು, ವಸೂಲಿ ವಿರುದ್ಧ, ಮೈಸೂರು ಆಡಳಿತದ ವಿರುದ್ಧ. ಈ ಒಂದು ಎಫೆಕ್ಟ್ ಇಂದ 3ನೇ ಅಥವಾ ಮುಮ್ಮಡಿ ಕೃಷ್ಣರಾಜ ಒಡೆಯರ ಪದಚ್ಯುತಿ ಆಗುತ್ತೆ. ಓಕೆ, ಬೂದಿ ಬಸಪ್ಪನ್ ಸೆರಡ್ಗಲ್ಲಿಗೆರಿಸಿದಾಗ. ಸೊ ಆವಾಗ ಬೇರೆ ಬೇರೆ ದಂಗೆಗಳಾಗಿ, ಇಲ್ಲಿ ಏನಕ್ಕೆ ಇದನ್ನ ತಗೊಂಡೆ ಅಂದ್ರೆ, ಈ ನಗರ ದಂಗೆಯಿಂದ ಯಾವ ರಾಜ ಕೇಳಿದ್ರೆ ಆ ಕ್ವಶನ್ ಮುಂದೆ ತಗೋತೀನಿ. ಹಂಗಾಗಿ ಈ ಪಾಯಿಂಟ್ಸ್ ಎಲ್ಲ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ನೋಡಿದ್ರೆ ನಮ್ಗೆ ಇಲ್ಲಿ ಆಪ್ಷನ್ 1 ಕರೆಕ್ಟ್ ಇದೆ. ಅಂದ್ರೆ ಇಲ್ಲಿ ನಮ್ಗೆ ಕೇಳಿರೋದು ಘಟನೆಯ ಕಾಲಾನುಕ್ರಮ ಅಷ್ಟೇ. ಬಟ್ ಏನೇನಕ್ಕಾಯ್ತು, ಯಾರಾದರ ಮುಂದಾಳ ಅಥವಾ ಕೊಪ್ಪಳ ದಂಗೆಯಲ್ಲಿ ನಾಯಕರಾಗಿದ್ದು ಯಾರು ಹೇಳ್ತೀರಾ? ಫಟಾಫಟ್ ಅಂತ ಹೇಳಿ ನೋಡೋಣ. ಯಾರಿದ್ದು? ವೀರಪ್ಪನೆಂಬ ಜಮೀನ್ದಾರ ನಾಯಕ. ಸೊ ಇಂಥದ್ದು ಕೇಳ್ತಾನೆ, ಒಂದಿಸೆ ಬರೆಯಿರಲಿ. ಮತ್ತೆ ಕಿತ್ತೂರು ದಂಗೆ ಅಂದ ತಕ್ಷಣ ನಿಮ್ಗೆ ಗೊತ್ತೇ ಇರುತ್ತೆ. ನಗರ ದಂಗೆ ಅಂದ ತಕ್ಷಣ ಯಾರು, ಅದರ ಒಂದು ಬೂದಿ ಬಸಪ್ಪ ಆಗಿರ್ಬೋದು. ಓಕೆ, ಮತ್ತೆ ಇನ್ಯಾರು, ಇದು ಸಾಧಾರಣ ಮಲ್ಲನೆಂಬ ಕೆಳದಿ ರಾಜವಂಶದ ಬೂದಿ ಬಸಪ್ಪ. ಅವ್ನ್ ಬಿಟ್ರೆ ಅವನ ಜೊತೆ ಇನ್ನೊಂದಷ್ಟು ಜನ ಸೇರ್ಕೊಂಡಿರ್ತಾರೆ. ಸೊ ಇಂಥದ್ದು ಒಂದಿಸಿ ಬರೆಯಲಿ ಕೇಳ್ತಾನೆ. ಓಕೆ, ಇದೊಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ಕರ್ನಾಟಕ ಯುದ್ಧದ ಬಗ್ಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ ಕ್ವಶನ್ ಇದು. ಅಂದ್ರೆ 3 ಕರ್ನಾಟಕ ಯುದ್ಧ 1, 2, 3 ಅಂತೀವಲ್ಲ, ಯಾವ ಕಾರಣಗಳಿಂದ ಆಯ್ತು ಅಂತ ಈ ಕ್ವಶನ್ ನಲ್ಲಿ ಅವ್ನು ಕೇಳಿರೋದು. ನೋಡಿ, ಆಸ್ಟ್ರಿಯಾ ಉತ್ತರಾಧಿಕಾರಕ್ಕೆ ಕರ್ನಾಟಕ, ಹೌದು, ಬ್ರಿಟಿಷ್ ಮತ್ತೆ ಫ್ರಾನ್ಸ್ ಅಲ್ವಾ ಸರ್? ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಆಗ್ತಕ್ಕಂಥದ್ದು, ಹೌದು, ಮೊದಲನೇ ಕರ್ನಾಟಕ ಯುದ್ಧಕ್ಕೆ ಕಾರಣ ಇದು. ಎರಡನೇದು, ಇಲ್ಲಿ ಹೈದರಾಬಾದಿನ ಸಿಂಹಾಸನಕ್ಕಾಗಿ ನಾಜಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ ನಡುವೆ ಸಂಘರ್ಷಣ,
ಹೌದು, ಇದು ಕರೆಕ್ಟ್. ಎರಡನೇ ಕರ್ನಾಟಕ ಯುದ್ಧಕ್ಕೆ ಕಾರಣ. ಡೂಪ್ಲೆಯು ಅನಿರುದ್ಧನು ಆಡಿಯಾರ್ ಕದನದಲ್ಲಿ ಸೋಲಿಸಿದ್ದು ಎರಡನೇ ಆರ್ಟಿಕ್ ಕದನ ಯುದ್ಧಕ್ಕೆ ಒಂದು ಕಾರಣ. ನೋಡಿ, ಇಲ್ಲಿ ಕ್ವಶನ್ ಕೇಳಿದ್ದು ಕರ್ನಾಟಕ ಯುದ್ಧಕ್ಕೆ ಸಂಬಂಧಿಸಿದಂತೆ ಕಾರಣಗಳನ್ನ ಕೇಳಿದ ಸ್ನೇಹಿತರೆ. ಕಾರಣಗಳು ನೋಡಿ, ಇದು ಎರಡನೇ ಕರ್ನಾಟಕ ಯುದ್ಧ ಏನಾಗುತ್ತಲ್ಲ, ಕಾರಣ ಇಲ್ಲಿ ಕೊಟ್ಟಿದ್ದಾನೆ, ಇದು ಕರೆಕ್ಟ್. ಬಟ್ ಇದು ಅದರಿಂದ ಎಫೆಕ್ಟ್ ಆಗಿ ಆಗ್ತಕ್ಕಂಥದ್ದು ಒಂದು ಯುದ್ಧ ಅಷ್ಟೇ, ಇದೇ ಕಾರಣ ಅಲ್ಲ. ಇದು ಒಂದು ಕಾರಣನೇ, ಬಟ್ ಕಾರಣ ಸ್ಟಾರ್ಟ್ ಆಗೋ ಕಾರಣ ಯಾವುದು? ಆಪ್ಷನ್ 2 ಕರೆಕ್ಟ್ ಇದೆ. ಆಪ್ಷನ್ 3 ಇದು ಕಾರಣ ಅಂತ ಹೇಳಕ್ಕಾಗಲ್ಲ, ಅದರಿಂದ ಬಂದ ಔಟ್ಕಮ್, ಸ್ಟಾರ್ಟ್ ಆಗಿದ್ದಕ್ಕೆ ಔಟ್ಕಮ್. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ನಾಸಿರ್ ಜಂಗಿಗೆ ಯಾರು ಸಪೋರ್ಟ್ ಮಾಡ್ತಾರೆ, ಮುಜಾಫರ್ ಜಂಗಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅಂತ. ಓಕೆ, ಇನ್ನು ಸಪ್ತವಾರ್ಷಿಕ ಯುದ್ಧದಲ್ಲಿ ಮೂರನೇ ಕರ್ನಾಟಕ ಯುದ್ಧಕ್ಕೆ ಒಂದು ಕಾರಣವಾಯಿತು. ಹೌದು, ಇದು ಮೂರನೇ ಕರ್ನಾಟಕ ಯುದ್ಧಕ್ಕೆ ಕಾರಣ. ಇಲ್ಲಿ ಕಾರಣ ಮಾತ್ರ ಕೇಳಿರೋದು ಅಷ್ಟೇ, ಹಂಗಾಗಿ ಸಿ ತಪ್ಪಾಗತ್ತೆ. ಸೊ ಎ ಬಿ ಡಿ ಇಸ್ ದ ರೈಟ್ ಆನ್ಸರ್. ಎ ಬಿ ಡಿ ಎಲ್ಲಿದೆ? ಎ ಬಿ ಡಿ ಇದೆಯಾ? ಇದೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, ಎ ಬಿ ಡಿ. ಸೊ ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ, ನಿಮಗೆ ಫ್ರೆಂಚರು ಬ್ರಿಟಿಷರ ನಡುವೆ ಏನು ಯುದ್ಧಗಳು ಸ್ಟಾರ್ಟ್ ಆಗುತ್ತೆ ಕರ್ನಾಟಕ ಅಂದ್ರೆ ಭಾರತ ಸಾರ್ವಭೌಮತ್ವಕ್ಕೆ. ಅದರಲ್ಲಿ ಪ್ರಥಮ ಕರ್ನಾಟಕ ಯುದ್ಧ ಯುರೋಪ್ ನಲ್ಲಿ ಇಂಗ್ಲೆಂಡ್ ಫ್ರಾನ್ಸ್ ನಡುವೆ ಆಸ್ಟ್ರೇಲಿಯಾದ ಉತ್ತರಾಧಿಕಾರದಕ್ಕೆ. ಆಮೇಲೆ ಎಕ್ಸ್ಲಾ ಚಾಪಲ್ ಒಂದು ಇದಾಗುತ್ತೆ, ಎಕ್ಸ್ಲಾ ಚಾಪಲ್ ಒಂದು ಒಪ್ಪಂದದ ಮುಖಾಂತರ ಅದು ಸ್ಟಾಪ್ ಆಗುತ್ತೆ. ಎರಡನೇ ಕರ್ನಾಟಕ ಯುದ್ಧ ಹೈದರಾಬಾದ್ ಮತ್ತು ಅರ್ಕಾಟ್ಕಲ್ಲಿ ಉತ್ತರಾಧಿಕಾರಕ್ಕೆ ಕಲಹ. ನಿಜಾಮ ಏನಿರ್ತಾನೆ ಹೈದರಾಬಾದ್ ಸಂಸ್ಥಾಪಕ ಅಸಫ್ ಜಾ, ಇವನ ಮರಣ ನಂತರ ಇವನ ಮಗ ನಾಜಿರ್ ಜಂಗ್ ಮತ್ತೆ ಮೊಮ್ಮಗ ಮುಜಾಫರ್ ಜಂಗ್ ನಡೆಯ ಆಗೋದು. ನಾಜಿರ್ ಜಂಗ್ಗೆ ಬ್ರಿಟಿಷರು ಬೆಂಬಲ ಕೊಟ್ಟರೆ ಮುಜಾಫರ್ ಜಂಗ್ಗೆ ಫ್ರೆಂಚರು ಬೆಂಬಲ ಕೊಡ್ತಾರೆ. ಇದು ಕಾರಣ. ಇದರ ನಂತರ ಸಿಂಹಾಸನಕ್ಕೆ ಕಲಹ ಆಗುತ್ತೆ. ಕರ್ನಾಟಕ ಅಥವಾ ಆರ್ಕಾಟ್ನಲ್ಲಿ ಮರಾಠರ ಬಂಧನ ಬಿಡುಗಡೆ ಚಂದ ಸಾಹೇಬ ಮತ್ತು ಅನಿರುದ್ಧ ನಡೆದ ಸಿಂಹಾಸನಕ್ಕಾಗುತ್ತೆ. ಚಂದ ಸಾಹೇಬಿನ ಪರವಾಗಿ ಫ್ರೆಂಚರು, ಅನಿರುದ್ಧನ ಪರವಾಗಿ ಬ್ರಿಟಿಷರು. ಇದು ಘಟನೆ ಇದರ ನಂತರ ಆಗ್ತಕ್ಕಂಥದ್ದು. ಓಕೆ, ಘಟನೆ. ಕಾರಣ ಯಾವುದು ಅಂತಂದ್ರೆ ಹೈದರಾಬಾದಿನ ಒಂದು ಸಿಂಹಾಸಕ್ಕೆ ಏನೋ ನಾಜಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ ನಡುವೆ ಆಗ್ತಕ್ಕಂಥದ್ದು. ಅರ್ಥ ಆಗ್ತಲ್ಲ? ಮೂರನೇ ಕರ್ನಾಟಕ ಯುದ್ಧ, ಹೌದು, ಇಂಗ್ಲೆಂಡ್ ಫ್ರಾನ್ಸ್ ನಡುವೆ ಸಪ್ತವಾರ್ಷಿಕ ಯುದ್ಧಗಳೇನು ಸ್ಟಾರ್ಟ್ ಆಗುತ್ತೆ, ಅದು ಪ್ರಮುಖ ಕಾರಣ. ಅದರಿಂದ ಆಗ್ತಕ್ಕಂಥ ಘಟನೆಗಳು ಏನಾಯ್ತು ಇಲ್ಲಿ, ಅದು ಬೇರೆ. ಸೊ ಹಾಗಾಗಿ ಇದೆಲ್ಲ ಡೀಟೇಲ್ಸ್ ಇದೆಲ್ಲ ದಿಸಲ ವೆರಿ ಇಂಪಾರ್ಟೆಂಟ್ ಆಗಿ ಓದ್ಬೇಕಾಗುತ್ತೆ. ಕರ್ನಾಟಕ ಯುದ್ಧ ನೋಡಿ, ಕ್ವಶನ್ಸ್ ಕೇಳೋ ರೀತಿ ಚೇಂಜ್ ಆಗ್ತಾ ಇದೆ ಅಷ್ಟೇ ಸ್ನೇಹಿತರೆ, ಟ್ರೆಂಡ್ಗಳು ಚೇಂಜ್ ಮಾಡ್ತಾ ಇದ್ದಾನೆ ಅಷ್ಟೇ. ಸಿಂಪಲ್ ಆಗಿ ನಿಮಗೆ ಕರ್ನಾಟಕ ಯುದ್ಧ ಯಾರ ನಡುವೆ ಆಯ್ತು ಅಂತ ಕೇಳ್ತಾ ಇಲ್ಲ, ಯಾವಾಗ ಆಯ್ತು ಅಂತ ಮೊದಲು ಕೇಳ್ತಾ ಇದೆ. ಯಾವಾಗ ಆಯ್ತು? ಮೊದಲನೇ ಕರ್ನಾಟಕ ಯುದ್ಧ, ಒಂದನೇ ಕರ್ನಾಟಕ ಯುದ್ಧ, ಎರಡನೇ ಕರ್ನಾಟಕ ಯುದ್ಧ, ಮೂರನೇ ಕರ್ನಾಟಕ ಯುದ್ಧ, ಮತ್ತೆ ಇದ್ರ ಜೊತೆಗೆ ನಿಮಗೆ ಇನ್ನು ಬೇರೆ ಯಾವ್ದಾದ್ರು ಒಂದು ಆಂಗ್ಲೋ ಮೈಸೂರು ಯುದ್ಧ, ಈ ತರ ಸೇರಿಸ್ತಿದ್ದ. ಇವಾಗ ಹಂಗೆ ಕೇಳಿಲ್ಲ, ಈಗ ಕೇಳೋ ರೀತಿ ಚೇಂಜ್ ಅಷ್ಟೇ, ಆದ್ರೆ ಕಾನ್ಸೆಪ್ಟ್ಸ್ ಮಾತ್ರ ಸೇಮ್. ನೀವೇನು ಓದ್ಕೊಂಡಿರ್ತೀರ ಅದ್ರ ಬಗ್ಗೆ. ಈಗ ಯಾವ್ದು ಸರಿ ಇದರಲ್ಲಿ? ಎ ಬಿ ಡಿ, ಸಿ ತಪ್ಪು. ಓಕೆ, ನೆಕ್ಸ್ಟ್ ಬರ್ತೀವಿ. ಬಾದಾಮಿಯಲ್ಲಿನ ಗುಹೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದ್ಸತಿ. ಒಂದನೇ ಗುಹೆಯು ಶೈವ ಗುಹೆ ಆಗಿದೆ, ಹೌದಲ್ಲ? 4 ಗುಹೆಗಳಲ್ಲಿ ಒಂದು ಶೈವ, ಎರಡನೇದು ವೈಷ್ಣವ, ಕರೆಕ್ಟ್ ಇದೆ. ಮೂರನೇದು ಶೈವ ಅಲ್ಲ, ಮೂರನೇದು ಕೂಡ ವೈಷ್ಣವ, ನಾಲ್ಕನೇದು ಜೈನ. ಎಸ್, ಕೇವಲ 3 ಸರಿಯಾಗಿದೆ. ಯಾವುದು? ಆಪ್ಷನ್ 1 ಎ ಬಿ ಡಿ, ಮೂರನೇ ತಪ್ಪು. ಮೂರನೇದು ವೈಷ್ಣವ ಆಗಿರ್ತಕ್ಕಂಥದ್ದು. ಹಾಗೆ ಐಹೊಳೆದು ಕೂಡ ತಿಳ್ಕೋಬೇಕು. 2, 3 ವಿಷ್ಣುಗೆ ಸಂಬಂಧಪಟ್ಟಿದೆ, ಮೊದಲನೇದು ಶಿವನಿಗೆ ಸಂಬಂಧ ಇದೆ, ನಾಲ್ಕನೇದು ಜೈನಕ್ಕೆ ಸಂಬಂಧ ಇದೆ. ಹಾಗೆ ಐಹೊಳೆದು ಕೂಡ ಮೊದಲನೇದು ಜೈನ, ಎರಡನೇದು ವಿಷ್ಣು, ಮೂರನೇದು ಬೌದ್ಧ ಇದಕ್ಕೆ ಸಂಬಂಧಪಟ್ಟಿದೆ. ಓಕೆ, ಸೊ ಇದು ಇಂಥದ್ದು ಕೂಡ ಎಕ್ಸಾಮ್ ಅಲ್ಲಿ ನೋಡಿ ಹೆಂಗ್ ಕೇಳ್ತಾನೆ, ಎಕ್ಸಾಮ್ಸ್ ಗಳಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತೀನಿ. ಈ ಕೆಳಕಂಡ ಸ್ಮಾರಕಗಳಲ್ಲಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ನಿಂದ ಯಾವುದು ನಿರ್ಮಾಣವಾಗಿಲ್ಲ? ಹೇಳ್ತೀರಾ? ನೆಗೆಟಿವ್ ಸ್ಟೇಟ್ಮೆಂಟ್, ಯಾವುದು ನಿರ್ಮಾಣವಾಗಿಲ್ಲ. ಇಬ್ರಾಹಿಂ ರೋಜಾ, ಮೆಹರತ್ ಮಹಲ್, ನವರಸಪುರ. ನವರಸಪುರ ನಿಮ್ಗೆ ಇದು ಗೊತ್ತಿರುತ್ತೆ, ಇಬ್ರಾಹಿಂ ರೋಜಾ ಮೆಹರತ್ ಮಹಲ್ ಏನು ಅಂತ. ಬಟ್ ನವರಸಪುರ ಅಂತಕ್ಕಂಥದ್ದು ಆರ್ಟ್, ಕಲ್ಚರ್, ಮ್ಯೂಸಿಕ್ ಈ ತರದಕ್ಕೆ ಹೆಸರುವಾಸಿ ಆಗಿರ್ತಕ್ಕಂಥ ಒಂದಿದು. ಓಕೆ, ಈ 3 ಕೂಡ ಎರಡನೇ ಯುದ್ಧ ಇಬ್ರಾಹಿಂ ಆದಿಲ್ ಶಾ ನಿಂದ ಆಯ್ತು. ಇದು ಯಾವ್ದ್ರಿಂದ ಆಯ್ತು ಹೇಳ್ತೀರಾ? ಇದಲ್ಲ. ಸೊ ಯಾರಿಂದ ಆಗಿದೆ ಇದು? ಅಲಿ ಆದಿಲ್ ಶಾ 1 ಇವನಿಂದ ಆಗಿರ್ತಕ್ಕಂಥದ್ದು ವಿಜಯಪುರದ ಜಾಮಿ ಮಸೀದಿ. ಓಕೆ, ಎಸ್ಪೆಷಲಿ ನಾವು ಇಲ್ಲಿ ನೋಡೋದಾದ್ರೆ ನಿಮಗೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಬಗ್ಗೆ ಗೊತ್ತಿರಬೇಕು. ಓಕೆ, ಯಾಕಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಹಿಂದೂ ಪಕ್ಷಪಾತ ಆಗಿದ್ದ. ಅವನ ಅರಮನೆ ಕೋಟೆ ಬಳಿ ನರಸಿಂಹ ದೇವಲನ್ನು ಕೂಡ ನಿರ್ಮಿಸಿದ್ದ, ಉದಾರಿ ದೊರೆಯಾಗಿದ್ದ ಅವನು. ಹಾಗಾಗಿ ಇನ್ನೊಂದು ಮೊಹಮ್ಮದ್ ಆದಿಲ್ ಶಾ ಬಗ್ಗೆ ಗೊತ್ತಿರಬೇಕು. ಇವನ ಕಾಲದಲ್ಲಿ ನಿಮ್ಗೆ ಜುಮ್ಮಾ ಮಸೀದಿ ಆಗಿದೆ, ಸಾದರ್ ಮಹಲ್, ಅಸಾರ್ ಮಹಲ್ ಆಗಿದೆ. ನೋಡಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ ಇಲ್ಲಿ ಮೆಹರತ್ ಮಹಲ್ ಅಂತಿದೆ, ಇದು ಆದಿಲ್ ಶಾ ಇಂದ ಆಗಿರ್ಬೋದು ಅಂತ ಅಲ್ಲ, ಅದು ಎರಡನೇ ಇಬ್ರಾಹಿಂ ಆದಿಲ್ ಶಾ ಆಗಿದ್ದು. ಆದಿಲ್ ಶಾ ಆಗಿದ್ದು ಮೆಹರತ್ ಮಹಲ್ ಅಲ್ಲ, ಸಾದರ್ ಮಹಲ್, ಜುಮ್ಮಾ ಮಸೀದಿ ಮತ್ತೆ ಅಸಾರ್ ಮಹಲ್ಗಳು. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಫೈನ್, ಇವ್ರ ಬಗ್ಗೆ ಎಲ್ಲ ಓದ್ಕೊಳ್ಳಿ ಸ್ನೇಹಿತರೆ. ಈ ತರ ಸಿಂಗಲ್ ಪಾಯಿಂಟ್ ಎತ್ತಿ ಕೇಳ್ತಾನೆ. ಇವೆಲ್ಲ ನೋಡಿ ಯಾವ್ದಕ್ಕೆ ಸಂಬಂಧಪಟ್ಟು? ಕರ್ನಾಟಕದ ಇತಿಹಾಸ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಇದೆಲ್ಲ. ನೆಕ್ಸ್ಟ್ ಹೋಗ್ತೀನಿ
ನೋಡಿ ನಿಮಗೆ ಎಸ್ಪೆಷಲಿ ಮೊಘಲ್ಕಿಂತ ಕರ್ನಾಟಕದ ಇತಿಹಾಸದಲ್ಲಿ ನಿಮಗೆ ಮುಸ್ಲಿಂ ಆಡಳಿತಗಳು ಏನಿದೆ, ಇಸ್ಲಾಂ ಆಡಳಿತಗಳು ಅಂಥದ್ದು ಬಗ್ಗೆ ಹೆಚ್ಚಾಗಿ ಕೇಳ್ತಾನೆ. ಶಾಹಿ ಸಂತತಿ ಬಗ್ಗೆ ಕೇಳಬಹುದು. ಓಕೆ, ನೆಕ್ಸ್ಟ್ ಬಂದ್ಬಿಡೋಣ. ಓಕೆ, ಭಾರತದ ಪ್ರಾಚೀನ ಲಿಪಿಗಳಿಗೆ ಸಂಬಂಧಪಟ್ಟಂತೆ ಕೇಳಿರ್ತಕ್ಕಂಥದ್ದು. ಒಂದ್ ಸೆಕೆಂಡ್. ಓಕೆ, ಬ್ರಾಹ್ಮಿ ಎಡದಿಂದ ಬಲಕ್ಕೆ, ಬ್ರಾಹ್ಮಿ ಕರೋಷ್ಟಿ ನಿಮಗೆ ಯಾವ ಟೈಮಲ್ಲಿ? ಅಶೋಕನ ಟೈಮಲ್ಲಿ. ಬ್ರಾಹ್ಮಿ ಎಡದಿಂದ ಬಲಕ್ಕೆ ಬರೆಯುತ್ತಾಗತ್ತೆ, ಎಸ್ ಕರೆಕ್ಟು. ಕರೋಷ್ಟಿ ಬಲದಿಂದ ಎಡ, ಎಸ್ ಇದು ಕರೆಕ್ಟ್. ಇದು ಉಲ್ಟಾ, ಇದು ಹಿಂಗ್ ಬರೆದ್ರೆ, ಹಿಂಗ್ ಬರ್ಕೊಂಡೋದ್ರೆ ಇದನ್ನ ಹಿಂಗ್ ಬರೀತೀರ ಕರೋಷ್ಟಿನ, ಬಲದಿಂದ ಎಡಕ್ಕೆ. ಅರೆಮಿಕ್ ಅನ್ನೋದು ಎಡದಿಂದ ಬಲಕ್ಕೆ ಅಲ್ಲ, ಇದು ಕೂಡ ಬಲದಿಂದ ಎಡಕ್ಕೆ ಹೋಗೋದು ಕರೋಷ್ಟಿ. ಓಕೆ, ಬಲದಿಂದ ಎಡಕ್ಕೆ ತಪ್ಪಿದೆ. ಸೊ ಇಲ್ಲಿ ಯಾವ್ದು ಸರಿ? ಎ ಮತ್ತು ಬಿ ಮಾತ್ರ ಸರಿ. ಓಕೆ, ಅರೆಮಿಕ್ ಬಂದು ನಿಮಗೆ ಯಾವ ಟೈಮಲ್ಲಿ ಅದು? ಅರೆಮಿಕ್ ಯಾವ ಕಾಲದ್ದು ಹೇಳ್ತೀರಾ? 800 BC, ಬಿಫೋರ್ ಕ್ರೈಸ್ಟ್ ಅಂತ ಏನ್ ಕರಿತೀವಿ. ಹಿಬ್ರೂ, ಅರಬಿಕ್, ಸಿರಿಯಾಕ್, ಸೊ ಆ ಕಡೆಯಿಂದ ಬಂದಿರತಕ್ಕಂಥದ್ದು. ಏನ್ಷಿಯಂಟ್ ಬ್ರಾಹ್ಮಿ ಬಂದು ನಮ್ಮ ಒಂದು ರೀಜನ್ ಅಲ್ಲೇ ಹುಟ್ಟಿರ್ತಕ್ಕಂಥ ಒಂದು ಲಿಪಿ. ಅಶೋಕನ ಟೈಮಲ್ಲಿ ಇದು ಹೆಚ್ಚಾಗಿ ಬಳಸಿದ್ದು. ಕರೋಷ್ಟಿ ಕೂಡ ಹೌದು. ಸೊ ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತೀನಿ. ಬಂಕಿಂ ಚಂದ್ರ ಚಟರ್ಜಿ ಅವರ ಐತಿಹಾಸಿಕ ಕಾದಂಬರಿ ದೇವಿ ಚೌಧರಾಣಿ ಎಲ್ಲಿ ಚಿತ್ರಿತವಾಗಿರುವ ದೇವಿ ಚೌಧರಾಣಿಯು ಈ ಕೆಳಕಂಡ ಯಾವ ದಂಗೆಯ ನಾಯಕಿಯಾಗಿದ್ದರು? ಚೆನ್ನಾಗಿ ಕೊಟ್ಟಿದ್ದಾನೆ. ದೇವಿ ಚೌಧರಾಣಿ ಫಕೀರ್ ಸನ್ಯಾಸಿ ದಂಗಿ ನಾಯಕಿಯಾಗಿದ್ರು. 18ನೇ ಶತಮಾನದಲ್ಲಿ ಬಂಗಾಳದಲ್ಲಿ ಬ್ರಿಟಿಷ್ ವಸಾಹತು ದಬ್ಬಾಳಿಕೆ ವಿರುದ್ಧ ಹೋರಾಡದ ಸನ್ಯಾಸಿ ಡಕಾಯಿತರ ಗುಂಪಿನ ನಾಯಕಿ ಯಾರು? ದೇವಿ ಚೌಧರಾಣಿ. ಬಡ ರೈತರಿಗೆ ಸಹಾಯ ಮಾಡಲು ಬ್ರಿಟಿಷ್ ಕಾರ್ಖಾನೆ ಖಜಾನ ಲೂಟಿ ಮಾಡುವ ಮೂಲಕ ಸಮಾಂತರ ನ್ಯಾಯಯುತ ಬಂಡುಕೋರರ ಗುಂಪು ಸರ್ಕಾರವನ್ನು ಪ್ಯಾರಲಲ್ ಗೌರ್ಮೆಂಟ್ ಅಂತ ಕರಿತೀವಿ. ಸೊ ಆತರ ರಚನೆ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಡತಕ್ಕಂಥ ಸನ್ಯಾಸಿ ದಂಗೆಯ ಸಂದರ್ಭದಲ್ಲಿ ನಾಯಕಿಯಾಗಿ ಕಾರ್ಯನಿರ್ವಹಿಸ್ತಾರೆ, ಮಾರ್ಗದರ್ಶಕಿಯಾಗಿ ನಾಯಕಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಯಾರು? ದೇವಿ ಚೌಧರಾಣಿ, 1884. ಸೊ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್, ಯಾವ ಪಲ್ಲವ ಅರಸನು ರಾಷ್ಟ್ರಕೂಟ ಅರಸ ಅಮೋಘ ವರ್ಷನ ಮಗಳಾದ ಶಂಕನ ಸುಮುಖ ಶಂಕ ಓಕೆ ವಿವಾಹವಾಗಿದ್ದನು? ಹೇಳ್ತೀರಾ? 2ನೇ ನರಸಿಂಹವರ್ಮ, 2ನೇ ಪರಮೇಶ್ವರನ್, 3ನೇ ನಂದಿವರ್ಮ. ನೋಡಿ, ಆಕ್ಚುಲಿ ಇದು ಶಂಕ ಇರಬಹುದು, ಬಟ್ 4 ಹೆಣ್ಣು ಮಕ್ಕಳು ಇರ್ತಾರೆ ಅಲ್ವಾ ಅಮೋಘ ವರ್ಷನಿಗೆ. ಅಮೋಘ ವರ್ಷಂದು ನೋಡೋದಾದ್ರೆ ಐ ವಿಲ್ ಟೆಲ್ ಯು, ಇಲ್ಲಿ ತೋರಿಸ್ತು ನೋಡಿ. ಒಟ್ಟಾರೆ ಅಮೋಘ ವರ್ಷನ್ ಶಾಂತಿ ಪ್ರಿಯದವರೆ ತನ್ನ 4 ಹೆಣ್ಣು ಮಕ್ಕಳನ್ನು ವಿವಾಹ ಮಾಡಿಸಿ ಪರ ರಾಜ್ಯಗಳನ್ನು ಶಾಂತಿಯುತ ರಾಜ್ಯಭಾರ ಮಾಡಲು ಬಯಸಿದ. ತನ್ನ ಮಗಳು ಚಂದ್ರಲಬ್ಬೆಯನ್ನ ಗಂಗಾರಾಜರ ಕುಮಾರ 1ನೇ ಭೂಗತನಿಗೆ, ಶೀಲ ಮಹಾದೇವಿ ಎಂಬ ಮಗಳನ್ನು ವ್ಯಂಗ್ಯ ವಿಜಯಾದಿತ್ಯ ಮಗ 2ನೇ ವಿಷ್ಣುವರ್ಧನಿಗೆ, ನೋಡ್ಕೆ ವ್ಯಂಗಿದವರೆಗೆ, ಮತ್ತೊಬ್ಬ ಮಗಳಾದ ಸಮುಖ ಶಂಕ ಅಥವಾ ಸಮುಖ ಅಂತ ಏನ್ ಕರಿತೀವಿ, ಶಂಕ ಅಂತಾನು ಕರೀಬಹುದು ನಾವು. ಸೊ ಸಮುಖಳನ್ನು ಕಂಚಿಯ ಪಲ್ಲವದರ 3ನೇ ನಂದಿವರ್ಮನಿಗೆ, ಇನ್ನೊಬ್ಬ 4ನೇವಳು ಮಗಳಾದ ರೇವಕ ನಿಮ್ಮಾಡಿಗಳನ್ನು ಗಂಗರ ನೀತಿಮಾರ್ಗ ಎರಂಗನಿಗೂ ಕೊಟ್ಟು ವೈವಾಹಿಕ ಸಂಬಂಧ ಬೆಳೆಸಿ ಶಾಂತಿಯುತ ಜೀವನ ಮಾಡಿದನು. ಅಮೋಘ ವರ್ಷ ನೃಪತುಂಗ. ಓಕೆ, ರಾಷ್ಟ್ರಕೂಟ ಅತ್ಯಂತ ಪ್ರಸಿದ್ಧ ದೊರೆ. ಓಕೆ, ಸೊ ಇಲ್ಲಿ ನೋಡಿದ್ರೆ ಏನ್ ಹೇಳ್ಬೋದು? 3ನೇ ನಂದಿವರ್ಮ. ಇನ್ನು ಇದರಲ್ಲೇ ರಾಷ್ಟ್ರಕೂಟರು ಇನ್ನೊಬ್ಬ ದೊರೆ ದಂತಿದುರ್ಗ, ಅವನು ಕೂಡ ಪಲ್ಲವನ 2ನೇ ದೊರೆ ದಂತಿವರ್ಮನಿಗೆ ತನ್ನ ಮಾಳ ರೇವಳನ್ನು ಕೊಟ್ಟು ವಿವಾಹ ಮಾಡ್ತಾನೆ. ಇಂಥದ್ದು ಬೇಕಾದ್ರೆ ಕೇಳ್ಬೋದು ಎಕ್ಸಾಮ್ಗಳಲ್ಲಿ. ಓಕೆ, ನೋಡಿ ನಾನು ಕೇಳ್ತಾ ಇರೋದು ಇಲ್ಲಿ ಕ್ವಶನ್ಸ್ಗಳು ಹೆಂಗ್ ಕೇಳ್ತೀರಾ? ನಿಮಗೆ ಯಾವ ಯುದ್ಧ ಆಯ್ತು ಅಂತ ಕೇಳ್ತಾ ಇದ್ದ, ಕಲೆ ಪ್ರೋತ್ಸಾಹ ಸಾಹಿತ್ಯದ ಬಗ್ಗೆ ಅವರ ಒಂದು ಸಂಸ್ಕೃತಿ ಬಗ್ಗೆ ಕೇಳ್ತಾ ಇದ್ದ, ಅಥವಾ ಅವ್ರಿಗೆ ಬಿರುದುಗಳು ಕೇಳ್ತಾ ಇದ್ದ. ಇತ್ತೀಚೆಗೆ ಈ ತರ ಕ್ವಶನ್ಸ್ಗಳು ಹೆಚ್ಚಾಗಿ ಕೇಳಕ್ ಸ್ಟಾರ್ಟ್ ಮಾಡಿದಾನೆ. ಯಾರ ಮಗಳನ್ನ ಬಿರುವುದ ಆಯ್ತು, ಮದುವೆ ಆದ, ಇಂಥ ಸಣ್ಣ ಪುಟ್ಟ ಪಾಯಿಂಟ್ ಗಳನ್ನ ಕೇಳಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಹಾಗಾಗಿ ಸ್ವಲ್ಪ ಡೀಟೇಲ್ ಆಗಿ ಓದ್ಬೇಕು ಅಂತ ನಾ ಹೇಳ್ತಾ ಇರೋದು. ಓಕೆ ಫೈನ್ ಸರ್. ಬಿರುದುಗಳು ಕೇಳ್ತಾನೆ. ಇವನ್ಗೆ ಏನೇನ್ ಬಿರುದಿತ್ತು? ಮೊನ್ನೆ ರೀಸೆಂಟ್ ಆಗು ಕೇಳಿದ್ದ, ವೀರನಾರಾಯಣ, ಶ್ರೀವಲ್ಲಭ, ರಟ್ಟಮಾರ್ತಾಂಡ, ಅತಿಶಯದವಳ, ನೃಪತುಂಗ, ಈ ತರ ಬಿರುದುಗಳು ಅಮೋಘ ವರ್ಷನಿಗೆ ಇದ್ದಿದ್ದು. ಓಕೆ, ಬಿರುದುಗಳು ಗೊತ್ತಿರಲಿ. ನೆಕ್ಸ್ಟ್, ಪ್ರಾಚೀನ ಭಾರತ ಕೆಳಕಂಡ ಕೃತಿಗಳನ್ನು ಪರಿಗಣಿಸಿ ಬುದ್ಧಚರಿತ, ಸೌಂದರಾನಂದ, ಮಾಧ್ಯಮಕ, ಮಹಾವಿಭಾಷಾ, ಸಾರಿಪುತ್ರ ಪ್ರಕರಣ, ಅಶ್ವಘೋಷ ರಚಿಸಿದ ಪುಸ್ತಕದ ಹೆಸರು ಯಾವುದು? ನೋಡಿ ಎಷ್ಟು ಡೀಟೇಲ್ ಆಗಿ ಕೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ಬುದ್ಧಚರಿತ ಬಂದು ಅಶ್ವಘೋಷ ಬರ್ದ, ಹೌದು ಸರ್. ಸೌರಾನಂದ ಅಶ್ವಘೋಷ ಬರ್ದ. ಮಾಧ್ಯಮಕ ಬಂದು ನಾಗಾರ್ಜುನ ಅಲ್ವಾ. ಮಹಾವಿಭಾಷಾ ಬರ್ದಿದ್ ಯಾರು ಹೇಳ್ತೀರಾ? ವಸುಮಿತ್ರ.
ಸಾರಿಪುತ್ರ ಪ್ರಕರಣ ಎಸ್ ಕರೆಕ್ಟ್. ಅಂದ್ರೆ ಎ ಬಿ ಇ ಎಲ್ಲಿದೆ? ಎ ಬಿ ಇಲ್ಲಿದೆ. ಸಿ ನಾಗಾರ್ಜುನ, ಮಹಾವಿಭಾಷಾ ವಸುಮಿತ್ರ. ಓಕೆ, ಸೊ ಇದು ಕೂಡ ಗೊತ್ತಿರಲಿ. ಈ ತರದ ಪುಸ್ತಕದ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಎಕ್ಸಾಮ್ ಅಲ್ಲಿ ಹೊಂದಿಸಿ ಬರೆಯರೆ ಕೇಳ್ತಿದ್ದ, ಈಗ ಈ ತರ ಕೇಳಕ್ ಸ್ಟಾರ್ಟ್ ಮಾಡಿದ್ದಾನೆ. ಫೈನ್. ಓಕೆ ಸರ್, ನೆಕ್ಸ್ಟ್ ಬರೋಣ. ಕೆಳಗೆ ನೀಡುವ ಹೇಳಿಕೆಗಳನ್ನು ಓದ್ಕೊಂಡು ಜೈನ ಧರ್ಮದ ಬಗ್ಗೆ ಕೇಳ್ಕೊಟ್ಟಿದ್ದಾನೆ ಸ್ನೇಹಿತರೆ. ಜೈನ ಧರ್ಮದ ಬಗ್ಗೆ ಇದೆ. ಜೈನ ಧರ್ಮ ದೇವರ ಅಸ್ತಿತ್ವವನ್ನು ಗುರುತಿಸುವುದಿಲ್ಲ. ಜೈನ ಧರ್ಮ ಗುರುಸಲ್ವಾ? ಯಾಕೆ ಗುರುಸಲ್ಲ? ಗುರುಸುತ್ತೆ ದೈವರ ಅಸ್ತಿತ್ವವನ್ನ. ಜೈನ ಧರ್ಮ ಒಳ್ಳೆಯ ಜ್ಞಾನ, ಒಳ್ಳೆಯ ನಂಬಿಕೆ, ಒಳ್ಳೆಯ ಕಾರ್ಯವನ್ನು ತಿರುತ್ನ. ಹೌದು, ಇದು ಕರೆಕ್ಟ್ ಇದೆ. ಇದು ತಪ್ಪು. ಜೈನ ಧರ್ಮ ಯುದ್ಧ ಮಾಡೋದು ನಿಷೇಧಿಸುತ್ತಾರೆ. ಹೌದು, ಕರೆಕ್ಟ್. ಜೈನ್ಸ್ ಏನ್ ಮಾಡ್ತಾರೆ? 6 ಗಂಟೆ 7 ಗಂಟೆಗೆಲ್ಲ ಅವ್ರ ಬಾಯಿಗೂ ಇದಾಕೋತಾರೆ. ಅವ್ರು ವೈಟ್ ಕಲರ್. ಯಾಕೆ ಅಂದ್ರೆ ಅವ್ರಿಗೆ ಸಣ್ಣ ಕ್ರಿಮಿಕೀಟಗಳು ಬಾಯಿಯೊಳಗೆ ಹೋಗ್ಬಾರ್ದು, ಕತ್ಲೆ ಅಂತ ಊಟ ಮಾಡಲ್ಲ ಏನಾರು ಬಿದ್ರೆ ಅಂತ ಹೇಳಿ ಅಲ್ವಾ. ಮತ್ತೆ ಭೂಮಿ ಒಳಗಿರೋದ ತಿನ್ಬಾರ್ದು ಅಂತ ಅವರು ಬೆಳ್ಳುಳ್ಳಿ ಈ ತರ, ಈರುಳ್ಳಿ ಈ ತರದ್ದೆಲ್ಲ. ಹಾಗೆ ಜೈನ ಧರ್ಮ ವರ್ಣ ವ್ಯವಸ್ಥೆ ಖಂಡಿಸ್ಲಿಲ್ಲ. ಅವರು ವರ್ಣ ವ್ಯವಸ್ಥೆ ನಮ್ಮ ಪೂರ್ವ ಮಾಡಿದ ಕರ್ಮಗಳಿಂದ ಬರುತ್ತೆ ಅದು ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸರಿ ಇರ್ತಕ್ಕಂಥದ್ದು ಯಾವುದು ಅಂತ ನೋಡಿದ್ರೆ ಬಿ ಮತ್ತು ಸಿ ಸ್ನೇಹಿತರೆ. ಬಿ ಸಿ. ಏ ತಪ್ಪು. ದೇವರ ನೋಡಿ, ಜೈನ ಅಂದ ತಕ್ಷಣ ನಮ್ಗೆ ಪ್ರಮುಖ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚರಿತ್ರೆ. ಅಂದ್ರೆ ಒಳ್ಳೆಯ ಅದನ್ನು ನೋಡ್ಬೇಕು, ಒಳ್ಳೆಯ ಜ್ಞಾನ ಇರಬೇಕು, ಒಳ್ಳೆಯ ನಂಬಿಕೆ ಇರಬೇಕು, ಒಳ್ಳೆಯ ಕಾರ್ಯಗಳನ್ನು ಮಾಡ್ಬೇಕು ಅಂತ. ಇದು ಕರೆಕ್ಟ್. ಇನ್ನು ದೇವರ ಅಸ್ತಿತ್ವ ಒಪ್ಕೊಳ್ತದೆ. ದೇವರು ಜನರಿಗಿಂತ ದೊಡ್ಡವರಾಗಿರಲಿಲ್ಲ ಅಂತ ಹೇಳ್ತೇವೆ. ಅಸ್ತಿತ್ವವನ್ನು ಒಪ್ಕೋತಾರೆ, ದೇವರೇ ಇಲ್ಲ ಅಂತ ಹೇಳಲ್ಲ ಅವರು. ಮತ್ತೆ ವರ್ಣ ವ್ಯವಸ್ಥೆ ತಿರಸ್ಕರಿಸಲಿಲ್ಲ. ತಿರಸ್ಕರಿಸಿದ್ರು ಅಂತ ತಿಳ್ಕೊಟ್ಟಿರೋದು ಇಲ್ಲ. ತಿರಸ್ಕರಿಸಲಿಲ್ಲ, ವರ್ಣ ವ್ಯವಸ್ಥೆ ಖಂಡಿಸಲಿಲ್ಲ. ಏನ್ ಹೇಳ್ತೆ? ಮಾನವ ತನ್ನ ಪೂರ್ವ ಜನ್ಮದ ಕರ್ಮಗಳ ಅನುಸಾರ ಮೇಲೆ ಕೀಳು ವರ್ಣಗಳಲ್ಲಿ ಜನಿಸ್ತಾನೆ ಅಂತ ಹೇಳ್ತೆ. ಓಕೆ, ಕ್ರಿಮಿಕೀಟಗಳು ಸಾಹಿತ್ಯ ಎಂಬ ಕಾರಣಕ್ಕೆ ಬಾಯಿಗೆ ಬಟ್ಟೆ ಕಟ್ಟೋದಾಗಿರ್ಬೋದು, ಗಿಡ ಮರಗಳು ಜೀವವಿದೆ ಅಂತ ಆಗಿರೋದು, ಯಾವುದಕ್ಕೂ ಹಿಂಸಿಸಬಾರ್ದು ಅನ್ನೋದಾಗಿರ್ಬೋದು. ಹಾಗಾಗಿ ಯುದ್ಧವನ್ನ ಅವರು ಮಾಡುವುದು ನಿಷೇಧಿಸುತ್ತದೆ. ಹೌದು. ಸೊ ಬಿ ಸಿ ಕರೆಕ್ಟ್. ಯಾವ್ದು ಕರೆಕ್ಟ್ ಅಂತ ಕೇಳಿದಾನೆ. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಈ ಕೆಳಕಂಡ ಅವಧಿ ಕಾಲಗಳನ್ನು ಅನುಕ್ರಮವಾಗಿ ಜೋಡಿಸ್ಬೇಕು. ನವಶಿಲಾಯುಗ, ಕಂಚಿನ ಯುಗ, ಕಬ್ಬಿಣ ಯುಗ, ಪ್ರಾಚೀನ ಶಿಲಾಯುಗ, ತಾಮ್ರ ಶಿಲಾಯುಗ, ಮಧ್ಯ ಶಿಲಾಯುಗ. ಇದು ವೆರಿ ಈಸಿ ಇರುತ್ತೆ. ಫಸ್ಟ್ ಪ್ರಾಚೀನ ಬರೋದು ಮೊದಲನೇದು, ಆಮೇಲೆ ಮಧ್ಯ ಶಿಲಾಯುಗ ಬರುತ್ತೆ. ಇದೆಯಾ? ಇದೆ. ಎಲ್ಲಿದೆ ಸರ್? 4 ಅಲ್ಲ 6, ಆಮೇಲೆ ಬಂದು ಯಾವ್ದು ಬರೋದು? 4. ಇದೊಂದೇ ಇರೋದಾ? ಇಲ್ಲೂ ಇದೆ. ಓಕೆ, ಇದು ಕಾನ್ ಕೇಸ್ ಆಯ್ತು. ಮಧ್ಯ ಆದ್ಮೇಲೆ ನಿಮಗೆ ಬರೋದು ನವಶಿಲಾಯುಗ ಅಲ್ಲ ಸರ್? ನವದಲ್ಲಿ ನಮಗೆ ಸ್ಟಾರ್ಟ್ ಆಗೋದು ನಿಮಗೆ ಯಾವುದು? ತಾಮ್ರ ಬರುತ್ತೆ. ತಾಮ್ರದ ನಂತರ ಬರೋದು ನಿಮಗೆ ಕಂಚು. ಕಂಚಿನ ನಂತರ ಬರೋದು ಕಬ್ಬಿಣ. ಕಬ್ಬಿಣ ಲಾಸ್ಟ್ ಅಲ್ಲಿ ಬರೋದು ಅಲ್ವಾ? ಸೊ 3 ಲಾಸ್ಟ್ ಯಾವ್ದಿದೆ? ಇದಲ್ಲ, ಇದು ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್ ಸರ್. ನೋಡಿ, ಯಾವ ಕಾಲ ಅಂತ ತಿಳ್ಕೊಳ್ಳಿ. ಪೆಲೋಲಿಥಿಕ್, ಪ್ರಾಚೀನ ಶಿಲಾಯುಗ, ಮಧ್ಯ ಶಿಲಾಯುಗ, ಮೀಸೋಲಿಥಿಕ್, ನವಶಿಲಾಯುಗ, ನಿಯೋಲಿಥಿಕ್ ಅಂತ ಕರಿತೀವಿ. ಅದಾದ್ಮೇಲೆ ನೋಡಿ ತಾಮ್ರ ಯುಗ ಬರ್ತಕ್ಕಂಥದ್ದು, ಮತ್ತೆ ಕಬ್ಬಿಣ ಯುಗ. ತಾಮ್ರ ಮತ್ತೆ ಕಬ್ಬಿಣದಂತ ಮಧ್ಯದಲ್ಲಿ ನಮಗೆ ಕಂಚಿನ ಯುಗ ಕೂಡ ನಾವು ನೋಡ್ತೀವಿ. ಬ್ರಾನ್ಸ್ ಅಂತ ಕರಿತೀವಿ. ತಾಮ್ರ, ಕಂಚು. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ಈ ಕೆಳಕಂಡಗಳನ್ನು ಪರಿಗಣಿಸಿ. ಪಲ್ಲವ ದೇವಾಲಯಗಳು ದ್ರಾವಿಡ ಶೈಲಿ ಆರಂಭಿಕ ದೇವಾಲಯಗಳಿವೆ. ಹೌದು, ಪಲ್ಲವರದು ನಿಮಗೆ ಚೋಳರು ಎಲ್ಲ ತಗೊಂಡು ದ್ರಾವಿಡ ಶೈಲಿನ ಅವ್ರು ಮಾಡಿರ್ತಕ್ಕಂಥದ್ದು ಯಾವುದೇ ದೇವಾಲಯ ತಗೊಂಡು. ಹೌದು, ಇದು ಕರೆಕ್ಟ್. ಅವಳು ಶಿಲಾ ಕಟ್ಟಿದ ದೇವಾಲಯಗಳ ಪ್ರಸ್ತಾವ. ಹೌದು, ಶಿಲೆಗಳನ್ನ ಕಟ್ಟು ಮಾಡಿ, ಶಿಲೆಗಳನ್ನ ಕೊರೆದು ಮಾಡಿರತಕ್ಕಂಥದ್ದು. ಇದು ಕರೆಕ್ಟ್. ಪಲ್ಲರ ವಾಸ್ತುಶಿಲ್ಪವು ದೂರ ಪೂರ್ವದ ವಾಸ್ತುಶಿಲ್ಪವನ್ನು ಪ್ರಭಾವಿಸಿದವು. ಹೌದು, ಅಂದ್ರೆ ಅದನ್ನ ನಮ್ಮ ಆ ವಾಸ್ತುಶಿಲ್ಪ ಏನಾಗುತ್ತೆ? ಇನ್ಫ್ಲೂಯೆನ್ಸ್ಡ್ ಫಾರ್ ಈಸ್ಟ್ ಅಲ್ಲೂ ಕೂಡ ನೀವು ನೋಡೋದಾದ್ರೆ, ಅಂದ್ರೆ ನಾವೀಗ ಈಸ್ಟ್ ಅಂತಂದ್ರೆ ನಿಮ್ಗೆ ಇಂಡೋನೇಷ್ಯಾ ಆ ಕಡೆ ಎಲ್ಲ ಹೋದ್ರು ಕೂಡ ನಿಮಗೆ ನಮ್ಮ ಒಂದು ದೇವಾಲಯಗಳು ಈ ಒಂದು ದ್ರಾವಿಡ ಶೈಲಿಗಳಲ್ಲಿ ಹೆಚ್ಚಾಗಿ ನೋಡ್ತೀರಾ. ಪಲ್ಲವರು ಶಿಲಾ ಕಟ್ಟಿದ ಕಲೆಯನ್ನು ಶ್ರೀಲಂಕಾದಿಂದ ಕಲಿತರು. ದಿಸ್ ಇಸ್ ರಾಂಗ್. ಶ್ರೀಲಂಕಾದಿಂದ ನಾವ್ಯಾಕೆ ಕಲಿಯೋಣ ಅಲ್ವಾ ಸರ್? ಸೊ ಹಾಗಾಗಿ ಎ ಬಿ ಸಿ ಅಂದ್ರೆ 1 2 3 ಇದೆಯಾ? 1 2 3 ಇದೆಯಾ? ಆಪ್ಷನ್ ಇದೆ. 1 2 3 ಇಸ್ ದ ರೈಟ್ ಆನ್ಸರ್. 4 ತಪ್ಪು. ಓಕೆ, ಕಲ್ಲುಗಳನ್ನ ಬಳಸಲಾಯಿತು. ರೂಪುಗೊಂಡ ಕಲಾಶೈಲಿ ದ್ರಾವಿಡ ಶೈಲಿ ಅಂತೀವಿ. ವಿಶಿಷ್ಟ ಕಲೆ ವಾಸ್ತುಶಿಲ್ಪ ಇದು ದಕ್ಷಿಣ ಭಾರತಕ್ಕೆ ಪಲ್ಲವರ ಕಲೆ. ಸೊ ಪಲ್ಲವರ ಕಲೆ ಬಗ್ಗೆ ಕೇಳಿರೋ ಕ್ವಶನ್. ಸಿಂಪಲ್ ಕ್ವಶನ್ ಇತ್ತು, ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರು. ಶ್ರೀಲಂಕಾದಿಂದ ನಾವು ಕಲ್ತಿಲ್ಲ. ಶ್ರೀಲಂಕಾದಲ್ಲಿ ಆ ತರ ಕಟ್ ಮಾಡಿ ದೇವಾಲಯಗಳು ಅವ್ರ ಮಾಡಿದ್ರೆ ನಮ್ಮಿಂದ ಅವ್ರು ಕಲ್ತರು ಅಂತ ಹೇಳ್ಬೋದು. ನಮ್ಮವರೇ ಶ್ರೀಲಂಕಾವನ್ನು ಆಳ್ತಿದ್ರು. ಎಸ್ಪೆಷಲಿ ತಮಿಳುನಾಡು, ಈ ಚೋಳರು ಆ ಟೈಮಲ್ಲಿ ಏನಾಯ್ತು? ಶ್ರೀಲಂಕಾವನ್ನು ಕೂಡ ಆಳ್ತಾ ಇದ್ವಿ. ಸೊ ನೆಕ್ಸ್ಟ್ ಬರ್ತೇನೆ. ಲಕ್ನೋ ಅಧಿವೇಶನ, ಲಾಹೋರ್ ಅಧಿವೇಶನ, ಕರಾಚಿ, ಫೈಜಾಪುರ ಅಧಿವೇಶನ. ಹೊಂದಿಸಿ ಬರೀಬೇಕು. ಅಂದ್ರೆ ರೆಸೊಲ್ಯೂಷನ್ ಸೆಷನ್ ಯಾವ ಒಂದು ಕಾಂಗ್ರೆಸ್ ಸೆಷನ್ ನಲ್ಲಿ ಏನೇನು ತಗೊಂಡು ಅಂತ. ಲಕ್ನೋದಲ್ಲಿ ಏನಾಯ್ತು ಅಂದ್ರೆ ಕಾಂಗ್ರೆಸ್ ಲೀಗ್
ಒಡಂಬಡಿಕೆ, ಯುನಿಟಿ ಅಂತ ಒಂದುಗೂಡೋದು ಆಗಿದ್ದು. ಲಾಹೋರ್ ಅಧಿವೇಶನ ನಮಗೆ ಪೂರ್ಣ ಸ್ವರಾಜ್ ಇಲ್ಲಿ 2 ಸಲ ಕೊಟ್ಟು ಪೂರ್ಣ ಸ್ವರಾಜ್ ಅಂತ, ಇಲ್ಲಿ ಪೂರ್ಣ ಸ್ವರಾಜ್ ನಿರ್ಣಯ ಅಂತಿದೆ. ಓಕೆ, ಕರಾಚಿ ಬಂದು ಮೂಲಭೂತ ಹಕ್ಕುಗಳನ್ನ ಅಳವಡಿಸ್ಕೋಬೇಕು ಅಂತ ಹೇಳಿ. ಫೈಜಾಪುರ್ ಬಂದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, 50ನೇ ಒಂದು ಕಾಂಗ್ರೆಸ್ ಸೆಷನ್ ಇದು, ಕಾಂಗ್ರೆಸ್ ಸೆಷನ್. ಜವಾಹರಲಾಲ್ ನೆಹರು ಅಧ್ಯಕ್ಷರಾಗಿರ್ತಾರೆ ಇದಕ್ಕೆ. ಇದು ಆಕ್ಚುಲಿ ಆಪ್ಷನ್ ಪೂರ್ಣ ಸ್ವರಾಜ್ ಅಲ್ಲ. ಫೈಜಾಪುರ್ ಅಧಿವೇಶನದಲ್ಲಿ ಅಗ್ರಿಕಲ್ಚರ್ ಅಡಾಪ್ಷನ್ಸ್ ಬಗ್ಗೆ ಮಾತಾಡ್ತಾರೆ. ಓಕೆ, ನೋಡಬಹುದು 1930 ಫಸ್ಟ್ ರೂರಲ್ ಸೆಷನ್ ಇದು, ಅಗ್ರಿಯನ್ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತಾರೆ ಅಲ್ಲಿ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನೋಡೋದಾದ್ರೆ ಯಾವ ಆಪ್ಷನ್ಸ್ ಕರೆಕ್ಟು? ಇದೇನೋ ಅವನು ಆಪ್ಷನ್ ಅಲ್ಲಿ ತಪ್ಪು ಕೊಟ್ಟಿರ್ಬೇಕು ಅನ್ಕೋತೀನಿ. ಇಲ್ಲಿ ಎಗೆ 2, ಬಿಗೆ 3 ಇದೆ, ಸಿಗೆ 4, ಡಿಗೆ 1. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ ಫೈನ್ ಸರ್, ಇದೆಲ್ಲ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಯಾವ್ದು ಎಲ್ಲೆಲ್ಲ ಆಯ್ತು ಅಂತ. ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿದೀವಿ, ನಮ್ಮ ಹಳೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಇವೆಲ್ಲ. ನಾನು ಬೇಕಾದ್ರೆ ನಾನು ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ, ಏನೇನು ಹೇಳ್ತೇನೆ ಸ್ನೇಹಿತರೆ, ಎಲ್ಲ ವಿಡಿಯೋ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ, ನೋಡ್ಕೊಳ್ಳಿ ಒಂದ್ಸಲ. ಫೈನ್, ನೆಕ್ಸ್ಟ್ ಬರ್ತೇನೆ. ಅಥವಾ ನಮ್ಮ ಪ್ಲೇ ಲಿಸ್ಟ್ ಹೋದ್ರೆ ಪ್ರಾಚೀನ ಭಾರತ ಇತಿಹಾಸ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ, 4-5 years ಇಂದ ಬ್ಯಾಕ್ ಮಾಡಿರೋದು. ಪಾಯಿಂಟ್ ಟು ಪಾಯಿಂಟ್ ಡಿಸ್ಕಷನ್ ಅಷ್ಟೇ, ಅಲ್ಲಿ ಏನೇನು ಪಾಯಿಂಟ್ಸ್ಗಳು ನೋಡ್ಕೋಬೇಕು, ಈ ಪಾಯಿಂಟ್ಸ್ಗಳಿಂದ ಕ್ವಶನ್ಸ್ ಬರುತ್ತೆ ಅಂತ ಅಷ್ಟು ಮಾತ್ರ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್, ನಗರ ಬಂಡಾಯ ಯಾವುದಕ್ಕೆ ಹಾದಿ ನೀಡಿತು? ನಾನು ಈಗ ತಾನೇ ಈ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಕ್ವಶನ್ ಅಲ್ಲಿ. ನಗರ ಬಂಡಾಯದಿಂದ ಏನಾಯ್ತು, ಈ ಒಂದು ಟ್ಯಾಕ್ಸ್ ವಿರುದ್ಧ ಏನು ಅವರು ಹೋರಾಡ್ತಾರೆ, ಟ್ಯಾಕ್ಸ್ ಜಾಸ್ತಿ ಆಯ್ತು ಅಂತ. ಸೊ ಬೂದಿ ಬಸಪ್ಪನ ಒಂದು ನೇಣು ಗಲ್ಲಿಗೇರಿಸಲಾಗುತ್ತೆ. ಆಮೇಲೆ ಕೃಷ್ಣರಾಜ 3ನೇ ಒಡೆಯರ್ ಅಂದ್ರೆ ಮುಮ್ಮಡಿ ಕೃಷ್ಣ ಅವರ ಸಿಂಹಾಸನ ಕೂಡ ಹಿಂದೆ ಕೆಳಗಿಳಿತಾರೆ. ಆಪ್ಷನ್ 2 ಅಲ್ವಾ ಸರ್? ಇಲ್ಲಿ ಹೇಳಿದೆ ನಿಮಗೆ, ಮುಮ್ಮಡಿ ಕೃಷ್ಣ ಅವರ ಪದಚ್ಯುತಿ ಆಯ್ತದೆ ಅಂತ. ಓಕೆ, ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಇದು ಚೆನ್ನಾಗಿದೆ ಕ್ವಶನ್. ಈ ಪ್ರಾಚೀನ, ಈಗ ಸದ್ಯಕ್ಕೆ ಇದನ್ನ ಮಾತ್ರ ತಿಳ್ಕೊಳ್ಳಿ, ನಾವು ಪ್ರಾಚೀನ ಭಾರತಕ್ಕೆ ಏನೇನು ಹೆಸರು ಕೊಟ್ಟಿದ್ದು ಅನ್ನೋದು ನಾನು ಇನ್ನೊಂದು ವಿಡಿಯೋ ಅಥವಾ ನಮ್ಮ ಥಿಯರಿ ಕ್ಲಾಸಲ್ಲೂ ಇದೆ, ನಾನು ನಿಮಗೆ ನೆನಪಿಸಿ ನನಗೆ ಕಮೆಂಟ್ ಸೆಕ್ಷನ್ ಸ್ನೇಹಿತರೆ ಟೆಲಿಗ್ರಾಮ್ ಅಲ್ಲಿ ಅವನ್ನೆಲ್ಲ ಶೇರ್ ಮಾಡ್ತೀನಿ ನಾನು. ಓಕೆ, ರಾವಿ ಮತ್ತೆ ಚಿನಾಬ್, ಸಿಂಧು ಬೈಲಿನ ನಾಗರಿಕತೆಯ ಒಂದು ಇದು ಏನಿತ್ತು ಆ ಟೈಮಲ್ಲಿ ಪುರಾತನ ವೈದಿಕ ಹೆಸರುಗಳನ್ನ ಕೇಳಿದ್ದಾನೆ. ರಾವಿ ಪುರುಷ್ಣಿ ಅಂತ ಕರಿತಿದ್ವಾ, ಚಿನಾಬ್ಗೆ ಅಸ್ಕಿನಿ ಅಂತ ಕರಿತಿದ್ವಾ, ಜಿಲಾಮ್ಗೆ ವಿತಿಸ್ತಾ ಅಂತ ಕರಿತಿದ್ವಾ, ಸಟ್ಲೇಜ್ಗೆ ವಿಪಾಸ ಅಂತ ಕರಿತಿದ್ವಾ? ಇಲ್ಲಿ ಎಸ್, ದಿಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ರಾಂಗ್. ಸಟ್ಲೇಜ್ಗೆ ವಿಪಾಸ ಅಂತಿರ್ಲಿಲ್ಲ. ಜೇಲಂಗೆ ನಾವು ವಿಪಾಸ ಅಂತ ಕರಿತಿದ್ವಿ, ಹಾಗಾಗಿ ಡಿ ತಪ್ಪು. ABC ಇಸ್ ದ ರೈಟ್ ಆನ್ಸರ್. ನಾನು ಲಿಸ್ಟ್ ಕೊಡ್ತೀನಿ ನಾನು. ಸಾರಿ, ಜೇಲಂ ಅಲ್ಲ, ಇದು ಬಿಯಾಸ್ಗೆ. ಓಕೆ, ಇದು ಬಿಯಾಸ್ಗೆ. ಒಂದ್ ಸೆಕೆಂಡ್, ಬಿಯಾಸ್ಗೆ ನಾವು ಹತ್ರ ಕರಿತಾ ಇದ್ದಿದ್ದು, ಬಿಯಾಸ್ ನದಿಗೆ. ಸಟ್ಲೇಜ್ಗೆ ನಾವು ಶತುದ್ರಿ ಅಥವಾ ಸುತುದ್ರಿ ಅಂತ ಕರಿತಿದ್ದು ಸಟ್ಲೇಜ್ಗೆ. ಚೀಲಂಗೆ ವಿತಸ್ತ, ಚೇನಾಬ್ಗೆ ಅಕ್ಸಿನಿ, ರಾವಿಗೆ ಪುರುಷಿ ಅಥವಾ ಪರುಷ್ಣಿ, ಬಿಯಾಸ್ಗೆ ವಿಪಾಶ ಅಥವಾ ವಿಪಾಸ್ ಅಂತ ಕರಿತಾ ಇದ್ವಿ. ಸಿಂಧುಗೆ ಬೇರೆ ಬೇರೆ ಹೆಸರು, ನಮ್ಮಲ್ಲಿ ಸಿಂಧು, ಮತ್ತೆ ಟಿಬೆಟ್ ಸೆಂಗ್ಸೆಟ್ ಟಾಂಗ್ಸ್ಪೋ, ಸಿಂಗಿ ಕಬ್ಬನ್ ಅಂತ, ಸಿಂಧೂಸ್ ಅಂತ ಲ್ಯಾಟಿನ್ ಅಲ್ಲಿ ಕರಿತಿದ್ರು, ಇಂಡೋಸ್ ಅಥವಾ ಸಿಂತೂಸ್ ಅಂತ ಗ್ರೀಕ್ ಅಲ್ಲಿ ಕರೀತಾರೆ ಹೆಸರಲ್ಲಿ. ಸೊ ಈ ತರ ಬೇರೆ ಬೇರೆ ಹೆಸರು ಕರೀತಾರೆ, ನೋಡ್ಕೊಳ್ಳಿ ಒಂದ್ಸಲ. ಇಂಥ ಎಕ್ಸಾಮ್ ಅಲ್ಲೂ ಕೂಡ ಬರ್ತವೆ ಕ್ವಶನ್ಸ್ಗಳು. ಮತ್ತೆ ಇನ್ನೊಂದು ನಮ್ಮ ಪುರ ಬೇರೆ ನದಿಗಳು, ಅದನ್ನ ನಾನು ಹೇಳಿದ ನ್ಯಾಪ್ಸ್ ಕಮೆಂಟ್ ಅಲ್ಲಿ ನಾನು ಒಂದ್ಸಲ ಅದನ್ನು ಕೊಡ್ತೀನಿ ಸ್ನೇಹಿತರೆ. ಈ ಕೆಳಗಿನಲ್ಲಿ ವಸಾಹತು ಭಾರತದ ನೀರಾವರಿ ಕ್ಷೇತ್ರದ ಅಗ್ರಗಣ್ಯರೆಂದು ಪರಿಗಣಿತವಾಗಿರುವವರು ಯಾರು? ನೀರಾವರಿ ಕ್ಷೇತ್ರಕ್ಕೆ ವಸಾಹತು ಅಂತ ಕೇಳಿದ್ದಾನೆ. ಸೊ ವಸಾಹತು ಅಂದ್ರೆ ನಿಮಗೆ ಕೊಲೋನಿಯಲ್ ಟೈಮ್ ಪೀರಿಯಡ್ ಅಲ್ಲಿ ವಸಾಹತು ಭಾರತ, ಕೊಲೋನಿಯಲ್ ಬ್ರಿಟಿಷರ ಕಾಲದಲ್ಲಿ ಯಾರು ಸರ್? ಜೋಸೆಫ್ ಅರ್ಥರ್ ಕಾಟನ್ ಅಲ್ಲ ಸರ್? ಥಾಮಸ್ ಕಾಟನ್ 1800 ರಿಂದ 1899. ಎಸ್ಪೆಷಲಿ ದಕ್ಷಿಣ ಭಾರತದಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ನೀರಾವರಿಗೆ ಕಾಲುವೆಗಳನ್ನ ಆಗಿರ್ಬೋದು, ಪ್ರಮುಖ ಬ್ಯಾರೇಜ್ಗಳು, ಎಸ್ಪೆಷಲಿ ಗೋದಾವರಿ ನದಿಯ ಧವಳೇಶ್ವರಂ ಬ್ಯಾರೇಜ್, ಕೃಷ್ಣಾ ನದಿಗೆ ಪ್ರಕಾಶಂ ಬ್ಯಾರೇಜ್, ಕರ್ನೂಲ್ ಕುಡಪ್ಪ ಕಾಲುವೆಗೆ. ಹಾಗಾಗಿ ನೋಡಿ, ಇವರು ಹೆಚ್ಚಾಗಿ ನಿಮ್ಗೆ ಮದ್ರಾಸ್ ಪ್ರೆಸಿಡೆನ್ಸಿ ಆಂಧ್ರ ತಮಿಳುನಾಡಲ್ಲಿ ಮಾಡಿರೋದ್ರಿಂದ ಇವರ ಒಂದು ಏನು ಗೋದಾವರಿ, ನಿಮ್ಗೆ ನಮ್ಮ ಕರ್ನಾಟಕದಲ್ಲೂ ನೀವು ಹೆಣ್ಮರು ರಾಯಚೂರಿಂದ ಯಾವ್ದಾದ್ರು ಪ್ರದೇಶ ನಾವು ರೈಸ್ ಬೌಲ್ ಆಫ್ ಕರ್ನಾಟಕ ಅಂತ ಹೇಳ್ತೀವಿ. ಯಾವ್ದು ಹೇಳ್ತೀರಾ ಪಟಾಪಟ್ ಅಂತ ಹೇಳಿ ನೋಡೋಣ. ಸೊ ಹಾಗಾಗಿ ಆ ಒಂದು ತೀರದಲ್ಲಿ ಇವರು ಹೆಚ್ಚಾಗಿ ಮಾಡೋದ್ರಿಂದ ಇವರಿಗೆ ಹೆಸರನ್ನ ಇಟ್ಟು ವಸ್ತು ಸಂಗ್ರಹಾಲಯಕ್ಕೆ ಸರ್ ಅರ್ಥರ್ ಕಾಟನ್ ಅಂತ ಆಂಧ್ರ ಪ್ರದೇಶ ರಾಜಮುಂಡ್ರಿಯಲ್ಲಿ ವಸ್ತು ಸಂಗ್ರಹಾಲಯ ಕೂಡ ಅವರ ಹೆಸರು ಇಟ್ಟಿದ್ದಾರೆ. ಸೊ ಹಾಗಾಗಿ ಅರ್ಥರ್ ಕಾಟನ್ ಇಸ್ ರೈಟ್ ಆನ್ಸರ್. ನೋಡಿ, ಒಂದಷ್ಟು ಡಿಸ್ಕಸ್ ಮಾಡಿದ್ದೀನಿ, ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಂದಷ್ಟು ಕ್ವಶನ್ಸ್ ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಎಕ್ಸಾಮ್ಸ್ ಹೆಲ್ಪ್ ಆಗುತ್ತೆ. ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಚೆಕ್ಔಟ್ ಮಾಡಿ.
ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಎನಿ ಡೌಟ್ ಬಿಫೋರ್ ಎಂಡಿಂಗ್ ದಿ ಸೆಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಒಳಗೆ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.